ಯತೀಂದ್ರ ಸಿದ್ದರಾಮಯ್ಯ ಅವರ ಕುಮ್ಮಕ್ಕಿಂದ ಕಾರ್ಯದರ್ಶಿ ಹಣದ ಲೆಕ್ಕ ತಪ್ಪು ಬರ್ದಾರಂತ. ದೇವಸ್ಥಾನದ ಪ್ರಸಾದದ ದುಡ್ಡನ್ನು ತಿಂದ್ರೇನು ಕಾರ್ಯದರ್ಶಿ ರೂಪ. ಚಾಮುಂಡಿ ಬೆಟ್ಟದಾಗೂ ಭ್ರಷ್ಟಾಚಾರ ತಲೆ ಎತ್ತೈತಿ. ವಿಐಪಿ ಟಿಕೆಟ್ ಇಂದ ಬಂದ ರೊಕ್ಕ ಎಲ್ಲ ಯಾರ ಜೇಬ್ ಸೇರಿತ್ತು? ಕಾಂಗ್ರೆಸ್ ಸರ್ಕಾರ ಚಾಮುಂಡಿ ಬೆಟ್ಟದ ದುಡ್ಡನ್ನ ಏನ್ ಮಾಡಾಕತ್ತೈತಿ? ಸಾಮಾಜಿಕ ಕಾರ್ಯಕರ್ತ ಅರವಿಂದ್ ಶರ್ಮಾ ಏನ್ ಹೇಳ್ತಾರು? ಯತೀಂದ್ರ ಸಿದ್ದರಾಮಯ್ಯ ಅವರೇ ಯಾವಾಗ ಇದ್ರ ಬಗ್ಗೆ ಉತ್ತರ ಕೊಡ್ತಾರೆ? ಮೈಸೂರು ಚಾಮುಂಡಿ ಬೆಟ್ಟ ಪ್ರಾಧಿಕಾರದಾಗ ದೊಡ್ಡ ಮಟ್ಟದ ಹಗರಣ ನಡೆದೈತಂತ. ವಿಐಪಿ ಟಿಕೆಟ್ಗಳಿಂದ ಬರೋ ರೊಕ್ಕದಾಗ ಸಾಕಷ್ಟು ಮಂದಿ ಅಧಿಕಾರಿಗಳ ಮನೆ ನಡಿಲಿಕ್ಕತ್ತೈತಂತ. ಆಸ್ತಿ ಮೇಲೆ ಆಸ್ತಿ ಮಾಡ್ಲಿಕ್ಕತ್ತಾರಂತ. ಪ್ರಾಧಿಕಾರದ ಅಧಿಕಾರಿಗಳ ಜೇಬ್ ಸೇರಾಕತ್ತೈತಂತ ಚಾಮುಂಡಿ ಬೆಟ್ಟದ ಟ್ರಸ್ಟ್ ರೊಕ್ಕ. ಕೋಟಿ ಕೋಟಿ ರೊಕ್ಕ ಬಂದ್ರು ಕೂಡ ಭಕ್ತಾದಿಗಳ ಮೇಲೆ ಖರ್ಚು ಮಾಡಿದೀವಿ ಅಂತ ಸುಳ್ಳು ಲೆಕ್ಕ ಕೊಡಾಕತ್ತಾರಂತ. ಇದ್ರೊಳಗ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರಾಕತ್ತೈತಿ. ಸಾಕಷ್ಟು ಅಹಂಕಾರದಿಂದ ಈಕೆ ಮಾತಾಡ್ತಾರು, ಒಂದಕ್ಕೂ ಸರಿಯಾದ ಉತ್ತರ ಕೊಡೋದಿಲ್ಲ, ಯಾವ ಲೆಕ್ಕವನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ಸಾಕಷ್ಟು ಆರೋಪ ಮಾಡಾಕತ್ತಾರ. ಇದನ್ನ ಸಾಮಾಜಿಕ ಕಾರ್ಯಕರ್ತ ಅರವಿಂದ್ ಶರ್ಮಾ ಅನ್ನೋರು ಬಯಲಿಗೆಳೆಯೋ ಕೆಲಸ ಮಾಡ್ಯಾರ. ಅವರ ಪ್ರಕಾರ ಇಲ್ಲಿ ಸಾಕಷ್ಟು ಹಗರಣ ನಡೆದು ಕೋಟಿ ಕೋಟಿ ರೊಕ್ಕದಾಗ ಲೆಕ್ಕ ಸರಿ ಇಲ್ಲ ಅಂತ ಆರೋಪ ಮಾಡ್ಯಾರ. ಏನೆಲ್ಲ ಹೇಳ್ತಾರ ಕೇಳಿ. ಇದನ್ನ ನಾನು ಜನವರಿನಲ್ಲಿ RTI ನಲ್ಲಿ ಅರ್ಜಿ ಹಾಕ್ತಾ ಇದ್ರ ಮಾಹಿತಿ ಹಾಗೂ ಖರ್ಚು ವೆಚ್ಚಗಳನ್ನ ಫೆಬ್ರವರಿನಲ್ಲಿ ಪ್ರಥಮ ಮೇಲ್ಮನವಿ ಆಗದೆ ಅವಾಗ್ಲೂ ಕೂಡ ಈ ವಿಚಾರವನ್ನ ಅವರು ಎನ್ಕ್ವೈರಿ ಕರೀಲಿಲ್ಲ. ನಂತರ ಫೋನ್ ಮಾಡಿದ್ರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ದುರಾಂಕಾರದ ವರ್ತನೆ ಯಾರಿಗೂ ಇಲ್ಲ. ಫೋನ್ ರಿಸೀವ್ ಮಾಡೋದಿಲ್ಲ, ಲ್ಯಾಂಡ್ ಲೈನ್ಗೆ ಮಾಹಿತಿ ಹಾಕುವ ಅಧಿಕಾರಿ ಫೋನ್ ಹೋಗೋದಿಲ್ಲ, ಅದೇನು ಐಫೋನ್ ಅನ್ನೋನ್ ನಂಬರ್ ಹೋಗೋದಿಲ್ಲ, ಇವೆಲ್ಲದೂ ಇತ್ತು. ನಂತರ ನಾನು ಬೆಟ್ಟಕ್ಕೆ 2-3 ಸತಿ ಹೋಗಿ ಬಂದಾದ್ಮೇಲೆ ನಂಬರ್ ನ ಸೇವ್ ಮಾಡಿಸಿ ಮಾತಾಡಿದಂತ ಸಂದರ್ಭದಲ್ಲಿ ಈಗ ರೆಡಿ ಮಾಡ್ತೀನಿ, ನಾಳೆ ರೆಡಿ ಮಾಡ್ತೀನಿ ಅಂತೆಲ್ಲ ಮಾಡಿದ್ರು. ಅದಾದ್ಮೇಲೆ ಇನ್ನೇನ್ ಆಷಾಢ ಮಾಸ ಹತ್ರ ಬಂದ್ಬಿಡ್ತು. ನನ್ನ ವೈಯಕ್ತಿಕ ಕೆಲಸಗಳು ನಾನು ಬಿಸಿ ಆಗ್ಬಿಟ್ಟಿದೆ. ನಂತರ ಮೊನ್ನೆ ಹೋಗ್ಬಿಟ್ಟು 3 ದಿನದಿಂದ ಹೋಗ್ಬಿಟ್ಟು ಚಾಮುಂಡಿ ಇನ್ನೇನ್ ಆಷಾಢ ಮಾಸ ಶುರುವಾಗ್ತಿದೆ, ಮಾಹಿತಿ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಕಾರ್ಯದರ್ಶಿ ಆದಂತ ರೂಪಾ ಅವ್ರಿಗೂ ನನ್ಗೂ ಮಾತಿನ ಚಕಮಕಿ ನಡೀತು. ನಾನ್ ಸ್ವಲ್ಪ ಜೋರಾಗಿ ಮಾತಾಡಿದೆ. ವೈ ಆರ್ ಟಾಕಿಂಗ್ ಲೈಕ್ ದಿಸ್ ಅಂತಂದ್ರು. ಅಲ್ಲ ಮೇಡಮ್, ನಾನು ನನ್ನ ಹಕ್ಕನ್ನ ಕೇಳ್ತಾ ಇದ್ದೀನಿ. ಸಂವಿಧಾನದ ಅಡಿನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಕ್ಕು ಅಡಿನಲ್ಲಿ ನಾನು ನಿಮ್ಮ ಮಾಹಿತಿ ಕೇಳ್ತಾ ಇದ್ದೀನಿ. ಮಾಹಿತಿ ಕೊಡಿ, ಮಾಹಿತಿ ಕೊಟ್ರೆ ನಾನ್ ಯಾಕೆ ನಿಮ್ಮ ಹತ್ರ ಬರ್ಲಿ ಅಂತ ಕೇಳುವಂತ ಪ್ರಶ್ನೆಗಳನ್ನ ಮಾಡಿದೆ. ಅವಾಗ ಅವ್ರು ಗರಂ ಆದ್ರು. ಗರಂದಾದ್ಮೇಲೆ ದಟ್ ಫೆಲೋನ್ ಕರೀರಿ ಅಂತಂದ್ರು. RTI ಸಾರ್ವಜನಿಕ ಮಾಹಿತಿ ಅಧಿಕಾರಿನ ಬಂದಾದ್ಮೇಲೆ ಮಾಹಿತಿಯನ್ನ ಕೊಟ್ರು. ಮಾಹಿತಿ ಕೊಟ್ಬಿಟ್ಟು ಬರೀ ಖರ್ಚಿನ ಮಾಹಿತಿ ಕೊಟ್ರು. ನಾನು ಅವಾಗ ಅಂದ್ರೆ, ಮೇಡಮ್ ನೀವು ಖರ್ಚಿನ ವಿವರಗಳು ಅಂತ ಕೇಳಿದೀನಿ, ಸ್ಪಷ್ಟವಾಗಿ ಕನ್ನಡದಲ್ಲಿ ಉಲ್ಲೇಖ ಇದೆ. ಖರ್ಚಿನ ವಿವರಗಳು ಕೊಡೋದ್ ಬಿಟ್ಬಿಟ್ಟು ನೀವು ಬರೀ ಖರ್ಚು ಕೊಟ್ಬಿಟ್ರೆ ನಮ್ಗೇನ್ ಗೊತ್ತಾಗುತ್ತೆ ಯಾವ ಖರ್ಚು ಮಾಡಿದೀರಾ ಅಂತ ನಾನು ಹೇಳಾದ್ಮೇಲೆ ತಿರ್ಗಾ ಮಾಹಿತಿ ಹಾಕಲ್ಲಿ ನಂದು ಅರ್ಧ ಗಂಟೆ ಬಿಟ್ಕೊಂಡು ಕೊಟ್ಟು ಹೇಳಿದ್ನಲ್ರಿ, ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಅವರೇ ಇದನ್ನ ಮಾಡ್ಯಾರ. ಅವ್ರ ಕಡೆಯಿಂದನೇ ಈ ರೀತಿ ತಪ್ಪು ನಡೆದೈತಿ. ಅವರು ಯಾವುದನ್ನೂ ಒಪ್ಕೊಳ್ಳೋದಿಲ್ಲ, ಬಹಳ ಅಹಂಕಾರದಿಂದ ಉತ್ತರ ಕೊಡ್ತಾರ. ನಮ್ಮ ಹಕ್ಕನ್ನ ನಾವು ಕೇಳಕ್ ಹೋದ್ರೆ ಸರಿಯಾಗಿ ರಿಪ್ಲೈನೂ ಮಾಡೋದಿಲ್ಲ ಅಂತಾರ. ಪ್ರತಿ ಒಂದರ ರೇಟನ್ನು ಡಬಲ್ ಟಿಬಲ್ ಮಾಡಿ ಹಚ್ಚಾರ. ಬ್ಯಾಗ್ಗಳು 10 ರೂಪಾಯಿಗೆ ಸಿಗ್ತಾವ, 60 ರೂಪಾಯಿ ಬ್ಯಾಗ್ ಹೇಳಾರ. ಬ್ಯಾಗ್ ಲೆಕ್ಕನೇ ಲಕ್ಷ. ಇನ್ನ ದೇವಸ್ಥಾನದ ಪ್ರಸಾದೊಳಗೂ ರೊಕ್ಕ ನುಂಗ್ಯಾರ. ವಾಟರ್ ಬಾಟಲ್, ದೇವಿಯ ವಿಗ್ರಹ ಯಾವುದನ್ನು ಬಿಡ್ಲಾರ್ದ ಪ್ರತಿ ಒಂದ್ರೊಳಗೂ ದುಡ್ಡು ನುಂಗೋ ಕೆಲಸ ಇಲ್ಲಿ ನಡೆದೈತಂತ ದೊಡ್ಡದಾದ ಆರೋಪ ಮಾಡ್ಯಾರ. 2000 ರೂಪಾಯಿನಲ್ಲಿ 13,090 ಜನ ಎಂಟ್ರಿ ತಗೊಂಡಿದ್ದಾರೆ. ಬ್ಯಾಗ್ಗೆ 7,59,220 ರೂಪಾಯಿ ಆಗಿದೆ. ತೆಳ್ಳಗಿರೋ ಬ್ಯಾಗ್ ಕೊಟ್ಟಿದ್ದಾರೆ. ಆ ಬ್ಯಾಗ್ 58 ರೂಪಾಯಿ ಹಾಕಿದ್ದಾರೆ. ಅದೇ 10 ರೂಪಾಯಿನೂ ಬೆಲೆ ಬಾಳೋದಿಲ್ಲ, ಅದ್ರಲ್ಲಿ ದುಡ್ಡು ಹೊಡೆದಿದ್ದಾರೆ. ಲಾಡು ಪ್ರಸಾದ 25 ರೂಪಾಯಿ. ತಿರುಪತಿ ಮಾದರಿನಲ್ಲಿ ಲಾಡು ಪ್ರಸಾದ ಇರ್ತಕ್ಕಂಥದ್ದು 175 ಗ್ರಾಮ್ ಇರುತ್ತೆ. ಗೋಡಂಬಿ, ದ್ರಾಕ್ಷಿ ಎಲ್ಲದನ್ನು ಹಾಕಿರ್ತಾರೆ. ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕೊಡ್ತಕ್ಕಂಥ ಲಾಡು ಪ್ರಸಾದ ಬರೀ ಲವಂಗ ಹಾಕಿರ್ತಾರೆ, ಅದಕ್ಕೆ 50 ರೂಪಾಯಿ ಹಾಕಿದ್ದಾರೆ. ಅದಾದ್ಮೇಲೆ ವಾಟರ್ ಬಾಟ್ಲು, ನೆನೆನೂ ಕೂಡ ನಾನು ವಾಟರ್ ಬಾಟ್ಲ್ ಖರೀದಿಯನ್ನ ಮಾಡಿ ಹೋಲ್ಸೇಲ್ ಅವ್ರಿಗೆ ಕೇಳಿದೆ. ನನ್ಗೆ ಒಂದ್ 5,000 ವಾಟರ್ ಬಾಟ್ಲು ಬೇಕಪ್ಪ, ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ಅವಾಗ ಅವ್ರೇನ್ ಮಾಡಿದ್ರು, 32 ರೂಪಾಯಿಗೆ ಹಾಕೊಡ್ತೀನಿ ಅಂತಂದ್ರು. ಈ ವರ್ಷ ಏನ್ ಅದು ಗ್ಲಾಸಿನ್ ಬಾಟ್ಲು ಅಂತ ಈಕೆ ವಾದ ಮಾಡ್ತಾರೆ. ಮಾಮೂಲಿ ವಾಟರ್ ಬಾಟ್ಲು ಕೊಟ್ಟಿದ್ರು ಸಾಕಾಗಿರೋದು. ಅದನ್ನ 13,000 ಜನ ತಗೋತೀನಿ ಅಂತಂದ್ರೆ 20 ರಿಂದ 22 ರೂಪಾಯಿ ಕೊಡ್ತಾರೆ. ಇವ್ರು ಗ್ಲಾಸಿನ್ ಬಾಟ್ಲು ಕೊಡಿ ಅಂತ ಹೇಳಿದ್ರು ಯಾರು? 6 ರೂಪಾಯಿ ಗ್ಲಾಸ್, 6 ರೂಪಾಯಿ ವಾಟರ್ ಬಾಟ್ಲಿಗೆ. ಅದು ಚಳಿಗಾಲ ಇದೆ, ಮಳೆಗಾಲ ಇದೆ, ನೀರ್ ಅವಶ್ಯಕತೆ ಇದೆಯಾ? ಇದ್ರಲ್ಲಿನ 38 ರೂಪಾಯಿ ಹಾಕಿದ್ದಾರೆ ಅರ್ಧ ಲೀಟರ್ ವಾಟರ್ ಬಾಟ್ಲಿಗೆ. ಅದಾದ್ಮೇಲೆ ಲಾಡು ಪ್ರಸಾದ ಆಯ್ತು. ಅಮ್ಮನವ್ರ ವಿಗ್ರಹ 170 ರೂಪಾಯಿ ಹಾಕಿದ್ದಾರೆ. ಅಮ್ಮನವ್ರ ವಿಗ್ರಹ ಮಾಡ್ತೀನಿ ಅಂತಂದ್ರೆ ಹೋಲ್ಸೇಲ್ ಅಲ್ಲಿ ಕೊಡ್ತೀನಿ ಅಂದ್ರೆ 70 ರಿಂದ 80 ರೂಪಾಯಿ. 41,61,62,620 ರೂಪಾಯಿ ಕಲೆಕ್ಷನ್ ಹಾಕಿದ್ದಾರೆ, ಖರ್ಚು ಹಾಕಿದ್ದಾರೆ. ಅದಾದ್ಮೇಲೆ KSRTC ಬಸ್ 25 ಲಕ್ಷ ಕೊಟ್ಟಿದ್ದಾರೆ. ಸರಿ, ಇಂಥ ದೊಡ್ಡ ಹಗರಣ ನಡೀತಾ ಇದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಏನ್ ಮಾಡಾಕತ್ತಾರು?
ತಮ್ಮದೇ ಸುಪರ್ತಿಗೆ ಬರುವ ತಮ್ಮದೇ ಕ್ಷೇತ್ರದಲ್ಲಿ ಈ ರೀತಿಯ ಘಟನೆಗಳ ನಡೆದ್ರೂ ಕೂಡ ಸುಮ್ಮಿದ್ದಾರಲ್ಲ, ಅವರ ಕುಮ್ಮಕ್ಕೈತಿ, ರೂಪ ಅವರಿಗೆ ಅವರ ಸಪೋರ್ಟ್ ಐತಿ. ಹಿಂಗಾಗಿನ ಯತೀಂದ್ರ ಸಿದ್ದರಾಮಯ್ಯ ಅವರೇ ನಿಮ್ಮ ಸಪೋರ್ಟ್ ಇಂದಾನೆ ಇದೆಲ್ಲ ನಡೆದೈತಿ. ಇದ್ರ ಬಗ್ಗೆ ಏನು ಮಾತಾಡ್ತೀರಿ? 2 ವರ್ಷದಿಂದ ರೂಪ ಅವರು ಈ ರೀತಿ ಘಟನೆಗಳೊಳಗೆ ಭಾಗಿಯಾಗ್ಯಾರು, ನಾ ಕೂಡ ಹೇಳಿದ್ದೀನಿ. ಆದ್ರೂ ಕೂಡ ನೀವೇನು ಆಕ್ಷನ್ ತಗೊಂಡ್ರಿ? ನಿಮ್ಮ ಸಪೋರ್ಟ್ ಇಂದ ಇದು ನಡೀತಾ ಇದೆ ಅಂತ ಶರ್ಮಾ ಅವರು ಆರೋಪ ಮಾಡ್ಯಾರ. ಯತೀಂದ್ರ ಸಿದ್ದರಾಮಯ್ಯನವರೇ ಮಾನ್ಯ ಉಸ್ತುವಾರಿ ಸಚಿವರು. ಯತೀಂದ್ರ ಸಿದ್ದರಾಮಯ್ಯನವ್ರ ಬ್ಯಾಕಪ್ ಇಲ್ದಲ್ನೇ ಈಕೆ 2 ವರ್ಷದಿಂದ ಇಲ್ಲಿ ಉಳಿಯಕ್ಕಾಗಿಲ್ಲ. 2 ವರ್ಷದಿಂದನೂ ಈಕೆ ಇಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ನಾನು ಇದೊಂದು 6 ತಿಂಗಳಿಂದ ಚಾಮುಂಡಿ ಬೆಟ್ಟ ಪ್ರತಿ ವಾರ 15-20 ವರ್ಷದಿಂದ ಹತ್ತಾ ಇದ್ದೀನಿ. ಮೈಸೂರಿನಲ್ಲಿ ಇಟಿಕೆಗೂಡಲ್ಲಿ ಇರ್ತಕ್ಕಂಥ ಸತೀಶ್ ಅಂತ ವ್ಯಕ್ತಿ ಕೇಬಲ್ ಆಪರೇಟರ್ 700 ಮೆಟ್ಲು 800 ಮೀಟರ್ಗೆ ಮೆಟ್ಲತ್ತಾದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಆಂಬುಲೆನ್ಸ್ ಕರ್ಸಿದ್ವಿ. ಆಂಬುಲೆನ್ಸ್ ಅಲ್ಲಿ ಎಮರ್ಜೆನ್ಸಿ ಕಿಟ್ ಇಲ್ಲ, ಬರೀ ಡ್ರೈವರ್ ಮಾತ್ರ ಇರೋದು. ಆಯ್ತು, ಎಮರ್ಜೆನ್ಸಿ ಕಿಟ್ ಇಲ್ಲ, ಆಕ್ಸಿಜನ್ ಇಲ್ಲ. ಅದನ್ನು ಫೋನ್ ಮಾಡಿ ಹೇಳಿದ್ರು ಕೂಡ ದುರಾಂಕಾರದ ವರ್ತನೆಯನ್ನ ಮಾಡಿದ್ರು. ಆತ ಮಾನ್ಯ ದಿನ ನಾನು ನೋಡಿದ್ರೆ ಮಾನ್ಯ ದಿನ ಫೋನ್ ಮಾಡಿದ್ದು, ಮಾನ್ಯ ದಿನ ಆತ ಸತ್ಯ ಹೋಗ್ಬಿಟ್ಟು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋಷ್ರೊಳಗಡೆ ಒಂದು ಆಂಬುಲೆನ್ಸ್ ಅನ್ನ ಇವ್ರು ರೆಡಿ ಮಾಡಕ್ ಆಗಿಲ್ಲ. ಆಂಬುಲೆನ್ಸ್ ಅಲ್ಲಿ ಆಕ್ಸಿಜನ್ ಕೊಡುವಂತ ವ್ಯವಸ್ಥೆ ಇಲ್ಲ, ಎಮರ್ಜೆನ್ಸಿ ಇಂಜೆಕ್ಷನ್ ಇಲ್ಲ. ಅದರಲ್ಲಿ ಅಲ್ಲೇ ಇದ್ರು, ಬೆಟ್ಟಕ್ಕೆ ಹತ್ತಾರ 1-2-3 ಜನ ಡಾಕ್ಟರ್ ಇದ್ರು. ಎಮರ್ಜೆನ್ಸಿ ಇಂಜೆಕ್ಷನ್ ಕೊಡಿ, ಲೈಫ್ ಸೇವಿಂಗ್ ಇಂಜೆಕ್ಷನ್ ಕೊಡಿ, ನಾವು ಇಂಜೆಕ್ಷನ್ ಕೊಡ್ತೀವಿ ಅಂತಂದ್ರು, ಅದು ಇಲ್ಲ ಅಲ್ಲಿ. ಇಂತ ಅವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ರೂಪ ಅಂತಕ್ಕಂಥ ಕಾರ್ಯದರ್ಶಿಯನ್ನ KS ಗ್ರೇಡ್ ಈಕೆ ಬಂದಾದ್ಮೇಲಿಂದ ಚಾಮುಂಡಿ ಬೆಟ್ಟದ ಹುಂಡಿಯನ್ನ ಪಾರದರ್ಶಕವಾಗಿ ಓಪನ್ ಮಾಡಿ ನೋಡುವಂತ ಕೆಲ್ಸಗಳನ್ನ ಮಾಡ್ಬೇಕು, ಅದನ್ನೂ ಮಾಡಿಲ್ಲ. ನೋಡಿ, ಟೆಂಡರ್ ಕರೆದಿದ್ದಾರೆ. KPTT ಆಕ್ಟ್ 1999 ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಈಗ ಟೆಂಡರ್ ಕರೆದಿಲ್ಲ. L1 L2 ಯಾರು L1 ಬಿಡ್ಡಿಂಗ್ ಮಾಡ್ತಾರೆ ಅವರು ಕೊಡ್ಬೇಕು, ಅದನ್ನ ಮಾಡಿಲ್ಲ. ಸ್ವೇಚ್ಛಾಚಾರವಾಗಿ ಈಕೆ ಅದನ್ನ ಟೆಂಡರ್ ಕೊಟ್ಟಿ ಅದ್ರಲ್ಲಿ ದುಡ್ಡು ಹೊಡೆಯುವಂತ ಅಧಿಕಾರಿಗಳನ್ನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದಲ್ಲಿ ನೀವು ಉಳಿಸ್ಕೊಂಡಿದ್ದೀರಲ್ಲ ಅನ್ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ನೇರವಾಗಿ ಕೇಳ್ತಾ ಇದ್ದೀನಿ ನಾನು. ನೀವು ಯತೀಂದ್ರ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮ ಆಡಳಿತ ವೈಫಲ್ಯ, ನೀವು ಇನ್ನು ರಾಜಕಾರಣದಲ್ಲಿ ನೀವು ಇನ್ನೂ ಪಳಗ್ಬೇಕು. ಇಂತ ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ, ಚಾಮುಂಡೇಶ್ವರಿ ಹೆಸರು ಹೇಳ್ಕೊಂಡು ಅದರಲ್ಲೂ ದುಡ್ಡು ತಿಂತಾ ಇದ್ದಾರೆ. ಹಂಗಾಗಿ ನಾನು ಈ ವಿಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರೇ ನೇರ ಕಾರಣ, ಹಾಗೂ ಕಾರ್ಯದರ್ಶಿ ರೂಪನೇ ನೇರ ಕಾರಣ ಅಂತ ಒತ್ತಾಯವನ್ನ ಮಾಡ್ತಾರೆ. ಭಕ್ತಾದಿಗಳಿಗೆ ಮೋಸ ಮಾಡೋದು ಅಂದ್ರೆ ಏನ್ ಹೇಳ್ರಿ? 10 ರೂಪಾಯಿ ಬ್ಯಾಗ್ ಅನ್ನ 60 ರೂಪಾಯಿಗೆ ಮಾರೋದು, ಗ್ಲಾಸ್ ಬಾಟಲ್ ಒಳಗ ಭಕ್ತರಿಗೆ ನೀರು ಕೊಡ್ತಾರಂತೆ. ಯಾರು ತಗೊಂಡಿರೇನು ಅಂತ ಗ್ಲಾಸ್ ಬಾಟಲ್ ಒಳಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನೀರ್ನ 2,000 ರೂಪಾಯಿಗೆ VIP ಟಿಕೆಟ್ಗಳನ್ನ ಮಾರಿ ಅದರಿಂದ ಬರೋ ದುಡ್ಡನ್ನ ಸರ್ಕಾರಿ ಶಾಲೆಗಳಿಗೂ ಕೂಡ ಸ್ವಲ್ಪ ಬಳಸ್ಕೋಬೇಕು, ಮುಚ್ಚಾಕತ್ತಿರೋ ಸರ್ಕಾರಿ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು ಸಾಮಾಜಿಕ ಕಾರ್ಯಕರ್ತ ಅರವಿಂದ್ ಶರ್ಮಾ ಅವರ ಆಶಯ. ಅವ್ರು ಇದನ್ನ ಮೊದಲಿಂದ ಕೂಡ ಸರ್ಕಾರದ ಗಮನಕ್ಕೆ ತಂದಾರ. ಆದ್ರೂ ಕೂಡ ಅದ್ರೊಳಗೂ ರೊಕ್ಕ ತಿಂತಾರ, ಸರ್ಕಾರಿ ಶಾಲೆ ಉದ್ಧಾರ ಇವ್ರಿಗೆ ಆಗೋದು ಬೇಕಾಗಿಲ್ಲ ಅನ್ನೋದು ಅವರ ಅಳಲು. ಹೌದು, ಯತೀಂದ್ರ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಏನು ಮಾತಾಡ್ತಾರ? ರೂಪ ಏನು ಪ್ರಾಧಿಕಾರದ ಕಾರ್ಯದರ್ಶಿ ಇದ್ದಾರಲ್ಲ, ಅವ್ರಿಗೆ ಇವರ ಸಪೋರ್ಟ್ ಐತೇನು? ಇಷ್ಟು ದೊಡ್ಡ ಆರೋಪಗಳು ಸುರಿಮಳೆ ಸುರಿತಾ ಇದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳಿಲ್ಲ. ಯಾವಾಗ ಹೇಳ್ತಾರ? ನನಗೂ ಪಾಲೈತಿ ಅಂತ ಹೇಳ್ತಾರೋ ಅಥವಾ ನನಗೆ ಗೊತ್ತೇ ಇಲ್ಲ ಅಂತ ಅವರು ಜಾರ್ಕೋತಾರೋ ಗೊತ್ತಿಲ್ಲ. ಆದ್ರ ಚಾಮುಂಡಿ ಪ್ರಾಧಿಕಾರದಾಗ ಸಾಕಷ್ಟು ಹಗರಣ ನಡೆದಿದ್ದಂತರೂ ಖರೆ ಅಂತ ಆರೋಪಗಳು ಹೆಚ್ಚಾಗ್ಯಾವ.